ನಜೀರ್ ಮೇಲೆ ಎಸ್ಡಿಪಿಐಗೆ ಹಣ ಕೊಟ್ಟಿದ್ದಾರೆ, ಪಕ್ಷೇತರರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥ ಸುದ್ದಿ. ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡಿ ಎಂದಿದ್ದೆ, ನನಗೆ ಕೇರಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದ್ದಿದ್ದಕ್ಕೆ ಅಲ್ಲಿದ್ದೆ, ಅನಾರೋಗ್ಯ ಹಿನ್ನೆಲೆ 3 ದಿನ ಮುಂಬೈಗೆ ಹೋಗಿದ್ದೆ, ನಿಮ್ಮ ಮಾತಿನಂತೆ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದೆ, ಸಮರ್ಥ ಪರ ಕೆಲಸ ಮಾಡಿ ಎಂದು ಮುಖಂಡರಿಗೆ ಹೇಳಿದೆ. ಆದರೆ ರಿಜ್ವಾನ್ ಹಾಗೂ ಸಲೀಂ ಅವರಿಗೆ ಜವಾಬ್ದಾರಿ ಕೊಟ್ಟರು, ಅಲ್ಲಿ ನಮ್ಮ ಅಗತ್ಯವಿಲ್ಲ ಎಂದು ಇವರಿಗೆ ಕೊಟ್ಟಿರಬಹುದು. ಪಕ್ಷದ ವಿರುದ್ಧ ಕೆಲಸ ಮಾಡಿಲ್ಲ ಎಂದ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿಎಂ ಸಿದ್ದರಾಮಯ್ಯಗೆ ಸಮಜಾಯಿಸಿ ನೀಡಿದ ಜಮೀರ್, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಅದಕ್ಕೆ ದಾವಣಗೆರೆಗೆ ಬಂದಿದ್ದೀನಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಜಮೀರ್ ಅಹ್ಮದ್ ಖಾನ್. ಆ ಒಂದು ಸ್ಟೇಟ್ಮೆಂಟು, ಇನ್ನು ಅದ್ರ ಜೊತೆಗೆ ಕೇರಳದಲ್ಲಿ ಪ್ರಚಾರದಲ್ಲಿದ್ದೆ, ನಾನು ಬಂದು SS ಮಲ್ಲಿಕಾರ್ಜುನ್ ಮನೆಯವರಿಗೆ ಭೇಟಿ ಕೊಟ್ಟು ನಂತರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಸಮರ್ಥ ಪರವಾಗಿ ಗೆಲ್ಲಿಸಿ ಅಂತ ಮಾತನಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ನಸೀರ್ ಅವ್ರಿಗೆ ಇದಕ್ಕೆ ತೆಗಿದ್ದೀನಿ ಗೊತ್ತಿಲ್ಲ, ಕೇಳಿ ನನಗೆ ಗೊತ್ತಿಲ್ಲ. CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರು, ದಾವಣಗೆರೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲ CM ಮನೆಗೆ ಹೋಗ್ತಾರೆ, CM ಮಾಡಿದವ್ರು 10ವರೆಗೆ CM ಬಂದಿದೆ, ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಬಹಳ ಒಗ್ಗಟ್ಟಿದೆ, ಯಾಕೆ ಈ ವಿಚಾರದಲ್ಲಿ ಇಷ್ಟು ಡಿಸ್ಪ್ಯೂಟ್ ಆಗ್ತಿದೆ? ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ನಸೀರ್ ಅವ್ರಿಗೆ ಇದಕ್ಕೆ ತೆಗಿದ್ದೀನಿ ಗೊತ್ತಿಲ್ಲ, ಕೇಳಿ ನನಗೆ ಗೊತ್ತಿಲ್ಲ. CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರು, ದಾವಣಗೆರೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತಗೊಂಡಿದ್ದಾರೆ. ಕೇರಳಂನಲ್ಲಿ ಪ್ರಚಾರದಲ್ಲಿದ್ದೆ, ಸ್ಟಾರ್ ಪ್ರಚಾರದಲ್ಲಿ ಮುನ್ನುಗ್ಗಿದ್ದೆ. ಅದಾದ ಮೇಲೆ CM ಸಿದ್ದರಾಮಯ್ಯ ಅವರು ದಾವಣಗೆರೆ ಕ್ಷೇತ್ರಕ್ಕೆ ಬಾ ಅಂತ ಹೇಳಿದ್ರು. ಒಂದು ದಿನ ಬಂದೆ, ದಿನದಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿ SS ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದೀನಿ. ಆದ್ರೆ ನನ್ನ ಮೇಲೆ ಈ ರೀತಿಯಾದಂತಹ ಆರೋಪಗಳು ಬರ್ತಾ ಇದ್ದಾವೆ. ಈಗಾಗಲೇ ನೋಡಿ, ರಿಜ್ವಾನ್ಗೆ ಎಲ್ಲ ಜವಾಬ್ದಾರಿಯನ್ನ ವಹಿಸಿದ್ರು, ಸಲೀಂಗೆ ಜವಾಬ್ದಾರಿಯನ್ನ ವಹಿಸಿದ್ರು, ಹಾಗಾಗಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಅಂತ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ.